ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಕನ್ನಡ ತರಗತಿಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು 10ನೇ ತರಗತಿಯ ಕನ್ನಡ ಪಾಠದಲ್ಲಿ ಅಭ್ಯಾಸ ಮಾಡಿಕೊಳ್ಳಬೇಕೆಂದಿರುವಂತಹ ಅಂಶವೇನೆಂದರೆ ಪದ್ಯ ಭಾಗವನ್ನು ಕುರಿತು ನಮ್ಮ ಅಭ್ಯಾಸವನ್ನು ಮಾಡೋಣ. ಆ ಪದ್ಯ ಭಾಗದಲ್ಲಿ ನಮ್ಮ 2ನೇ ಪದ್ಯವಾಗಿರುವಂತಹ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನುವಂಥ ಪದ್ಯವನ್ನು ಕುರಿತು ಅಭ್ಯಾಸವನ್ನು ಮಾಡೋಣ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನುವಂಥದ್ದು ಒಂದು ಭಾವಗೀತೆಗೆ ಸೇರಿರುವಂಥ ಒಂದು ಪದ್ಯವಾಗಿದೆ. ಈ ಪದ್ಯ ಬರೆದಿರುವಂಥ ಕವಿ ಯಾರು? ಕವಿ ಪರಿಚಯವನ್ನು ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಬೇಕೆಂದುಕೊಂಡಿದ್ದೆ. ಒಟ್ಟು ಇಲ್ಲಿವರೆಗೆ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿಗಳೆಷ್ಟು? ನಮ್ಮ ಕರ್ನಾಟಕಕ್ಕೆ, ಕನ್ನಡ ಭಾಷೆಗೆ ಇಲ್ಲಿವರೆಗೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ? ಯಾರು ಹೇಳ್ತೀವಿ? ಹೌದು, 8 ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ. ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ ಯಾರು? ಹೌದು, ಮೊದಲ ಜ್ಞಾನಪೀಠ ವಿಜೇತ ಪ್ರಶಸ್ತಿ ಕವಿ ಯಾರು ಅಂದರೆ ಕುವೆಂಪು ಅವರು. ಹೌದಾ? ನೆಕ್ಸ್ಟ್ ಬಂದುಬಿಟ್ಟು 2ನೇ ಕವಿ ಯಾರು ಅಂದರೆ ದ ರಾ ಬೇಂದ್ರೆಯವರು. ಅಂದರೆ ಉತ್ತರ ಕರ್ನಾಟಕದ ಭಾಷಾ ಶೈಲಿಯ ಸೊಗಡನ್ನು ತಮ್ಮ ಕಾವ್ಯಗಳ ಮೂಲಕ ಹೊರಬರುವಂಥ ಆಡು ಭಾಷೆಯಲ್ಲಿನೇ ಕಾವ್ಯವನ್ನು ಬರೆದಂತಹ ಒಬ್ಬ ವ್ಯಕ್ತಿ ಯಾರು ಅಂತಂದ್ರೆ ದ ರಾ ಬೇಂದ್ರೆಯವರು. ಆ ದ ರಾ ಬೇಂದ್ರೆಯವರು ಬರೆದಿರುವಂತಹ ಇವತ್ತಿನ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನುವಂಥ ಪದ್ಯವನ್ನು ಕುರಿತು ನಾವು ಇವತ್ತು ಅಭ್ಯಾಸವನ್ನು ಮಾಡೋಣ. ನಾನು ಮೊದಲೇ ಹೇಳಿದ ಹಾಗೆ ಒಂದು ಭಾವಗೀತೆಗೆ ಸೇರಿರುವಂಥ ಒಂದು ಪದ್ಯವಾಗಿದೆ. ಜೊತೆಗೆ ಇದೇನು ಅಂತಂದರೆ ಹಕ್ಕಿ ಹಾರುತ್ತಿದೆ ನೋಡಿದ್ದಾರೆ, ಇದನ್ನೇ ಕುವೆಂಪು ಅವರು ಕವಿ ಬರೀತಾರೆ. ದೇವರು ರುಜು ಮಾಡಿದನು ಕವಿ ರಸವಶನಾಗುತ್ತಾ ಕವಿ ಅದನ್ನು ನೋಡಿದನು ಅನ್ನುವಂಥದ್ದು. ಹೌದಾ? ದೇವರು ರುಜು ಮಾಡಿದ ಅನ್ನುವಂಥ ಒಂದು ಪದ್ಯದಲ್ಲಿ ಹೇಳ್ತಾರೆ. ಬೆಳಗ್ಗೆ ಸಾಲು ಹೇಗೆ ಹೊರಟಿದೆ ಆಕಾಶದಲ್ಲಿ ಅಂತಂದ್ರೆ ದೇವರು ರುಜು ಮಾಡಿದನ್ನಾಗಿದೆ. ಅದನ್ನು ಯಾರು ನೋಡಾಕ್ತಾರ ರಸವಶರಾಗಿ ಅಂದ್ರೆ ಕವಿ ನೋಡಾಕ್ತಾನ. ಹಾಗೆ ಅದ್ಭುತವಾದಂತಹ ಸೃಷ್ಟಿ ನಮ್ಮ ಜಗತ್ತಿನಲ್ಲಿದೆ. ಪ್ರತಿ ಅಂಶದಲ್ಲಿ ಕೂಡ ನಾವು ವಿಸ್ಮಯವನ್ನು, ಅದ್ಭುತವನ್ನು ಕಾಣಬಹುದು ಅನ್ನೋದಕ್ಕೆ ದೇವರು ರುಜು ಮಾಡಿದ ಅನ್ನುವಂಥ ಪದ್ಯನೇ ಒಂದು ಸಾಕ್ಷಿಯಾಗಿದೆ. ಹಾಗೆಯೇ ಇದನ್ನು ಕೂಡ ನಮ್ಮ ದ ರಾ ಬೇಂದ್ರೆಯವರು ಬರೀತಾರ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ? ಹಕ್ಕಿ ಹಾರಾಕತೈತೆ ಆಕಾಶದಾಗ ನೋಡಿದ್ದೀರಾ ಅನ್ನುವಂಥ ಒಂದು ಪ್ರಶ್ನೆ, ಕ್ವಶನ್ ಮಾರ್ಕನ್ನು ಇರ್ತಾರೆ, ಪ್ರಶ್ನಾರ್ಥಕ ಚಿಹ್ನೆಯನ್ನು ಇರ್ತಾರೆ. ಅಂದರೆ ಹಕ್ಕಿ ಹಾರಾಡಕತೈತಿ, ಅದನ್ನು ನೀವು ಗಮನಿಸಿದ್ದೀರಾ, ನೋಡಿದ್ದೀರಾ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅದು ಎಂಥ ಹಕ್ಕಿ ಅನ್ನೋದು ಇಲ್ಲಿ ನಾವು ತಿಳ್ಕೋಬೇಕು, ಚಲನಶೀಲತೆಗೆ ಹೆಸರಾಗಿರೋದು. ಕಾಲಚಕ್ರಕ್ಕೆ ಸಿಗುವಂಥದ್ದು ಚಲನಶೀಲತೆಗೆ, ಅಂದರೆ ಜೀವಂತಿಕೆ ಲಕ್ಷಣ ಹಕ್ಕಿ. ಈ ಹಕ್ಕಿಯನ್ನು ಯಾವುದಕ್ಕೆ ಹೋಲಿಸ್ಯಾರ ಅಂದರೆ ಕಾಲಕ್ಕೆ ಹೋಲಿಸಿದ್ದಾರೆ. ಹೌದಾ? ಚಳಿಗಾಲ ಬರುತ್ತೆ, ಮಳೆಗಾಲ ಬರುತ್ತೆ, ಬೇಸಿಗೆ ಕಾಲ ಬರುತ್ತೆ, ಕಾಲಗಳು ಹಾಗೆ ಬಂದೇ ಬರ್ತವೆ, ಉರುಳ್ತಾನೆ ಇರ್ತವೆ, ಚಕ್ರಗಳಿಗೆ ಹಾಗೆ ತಿರುಗ್ತಾನೆ ಇರ್ತವೆ. ಈ ಕಾಲಕ್ಕೆ ಯಾರೂ ಈಡಾಗುತ್ತಿಲ್ಲ. ಈ ಕಾಲದ ಮುಂದೆ ಪ್ರತಿಯೊಬ್ಬರು ಏನು ಮಾಡಬೇಕು? ತಲೆಯನ್ನು ಬಾಗಲೇಬೇಕು. ಈ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಲೇಬೇಕು, ಕಾಲಕ್ಕೆ ಅನುಗುಣವಾಗಿ ನಾವು ಹೊಂದ್ಕೊಳ್ಳೇಬೇಕು ಅನ್ನುವಂಥ ವಿಚಾರವನ್ನು ಅಥವಾ ತಾವು ತಮ್ಮ ತ್ರಿಕಾಲಜ್ಞಾನದಿಂದ ಅಥವಾ ಒಂದು ಕವಿತ್ವ ಶಕ್ತಿಯಿಂದ ಮುಂದಾಗಬಹುದಾದಂಥ ಎಲ್ಲ ವಿಚಾರಗಳನ್ನು ಈ ಒಂದು ಪದ್ಯದುದ್ದಕ್ಕೂ ಕವಿ ಅದ್ಭುತವಾಗಿ, ಸರಳವಾಗಿ, ಸುಂದರವಾಗಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳೇ, ಹಾಗಾದರೆ ಇಂದು ನಾವು ಹಕ್ಕಿ ಹಾರುತ್ತಿದೆ ನೋಡಿದ್ರ ಅನ್ನುವಂಥ ಒಂದು ಪದ್ಯವನ್ನು ಕುರಿತು ಅಭ್ಯಾಸವನ್ನು ಮಾಡುವ. ಮೊದಲು ಕವಿ ಪರಿಚಯವನ್ನು ಮಾಡಿಕೊಂಡು ಬರೋಣ. ಇದನ್ನು ಬರೆದಂಥವರು ಯಾರಂದರೆ ದ ರಾ ಬೇಂದ್ರೆ. ದ ರಾ ಬೇಂದ್ರೆಯವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಪೂರ್ಣ ಹೆಸರು. ಇವರು ಏನು ಹುಟ್ಟಿದ್ರು, ಏನು ಅನ್ನುವಂಥದ್ದನ್ನು ಧಾರವಾಡ ಜಿಲ್ಲೆಯ ಸಾಧನಕೇರಿ ಇವರ ಯಾರು? ಬೇಂದ್ರೆಯವರ ಊರು. ತಂದೆ ರಾಮಚಂದ್ರ, ತಾಯಿ ಅಂಬಿಕಾ. ಇವರು 1896ರಲ್ಲಿ ಜನಿಸಿದರು. ಅಂತಂದ್ರೆ ಧಾರವಾಡ ಜಿಲ್ಲೆಯ ಸಾಧನಕೇರಿಯಲ್ಲಿ ಜನಿಸಿದರು. ಪ್ರೌಢಶಾಲಾ ಅಧ್ಯಾಪಕರಾಗಿ ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಮೊದಲು ಇವರು ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆಯನ್ನು ಆರಂಭಿಸಿದರು. ತದನಂತರದಲ್ಲಿ ಬಂದುಬಿಟ್ಟು ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕೂಡ ಇವರು ಏನು ಮಾಡಿದ್ರು? ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು. ಆಮೇಲೆ ಬಂದುಬಿಟ್ಟು ಧಾರವಾಡದ ಬಾನುಲಿ ಕೇಂದ್ರದಲ್ಲಿ, ಆಕಾಶವಾಣಿ ಬಾನುಲಿ ಕೇಂದ್ರದಲ್ಲಿ ಸಲಹೆಗಾರರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದರು. ಜೀವನದಲ್ಲಿ ನೊಂದಂತಹ ಭಾವನೆಯನ್ನು ಉಂಡಂತಹ ಕವಿ ಅಂದ್ರೆ ಬೇಂದ್ರೆ ಆದ ಅನ್ನೋ ತ್ರಾಸು ಕಟ್ಟಿಕೊಂಡ್ರೆ ತರಾಸು ಆದ ಅನ್ನೋ ಒಂದು ಮಾತಿದೆ ಸಾಹಿತ್ಯ ಲೋಕದಲ್ಲಿ. ಜೀವನದಲ್ಲಿ ಬೇಂದ್ರೆ ಆದ ಅನ್ನೋ ತ್ರಾಸು ಕಟ್ಟಿಕೊಂಡ್ರೆ ತರಾಸು ಆದ ಅನ್ನುವಂಥ ಮಾತಿದೆ. ಜೀವನದಲ್ಲಿ ಕಂಡುಂಡ ಒಂದು ಹುಂಡಿ
ನೋಡ್ರಿ, ಒಂದು ಹುಂಡಿ ಯಾವ ಕಡೆಯಿಂದ ಕಚ್ಚಿದ್ರು ಕೂಡ ಸಿಹಿಯಾಗಿರುವಂಥದ್ದೇ ಅಲ್ವಾ. ಹಾಗೆ ಇವರು ಜೀವನದಲ್ಲಿ ಎಷ್ಟೇ ಕಷ್ಟವನ್ನು ತಿಂದರೂ ಕೂಡ ಅವರು ಸಿಹಿಯನ್ನು ವ್ಯಕ್ತಪಡಿಸ್ಲಿಕ್ಕೆ ಸಿಹಿಯನ್ನೇ ಕೊಟ್ಟರು ಜಗತ್ತಿಗೆ. ತಾವು ನೋವು ಕೂಡ ಜಗತ್ತಿಗೆ ಸಿಹಿಯನ್ನು ಹಂಚಿದಂಥ ಒಬ್ಬ ಕವಿ ಯಾರು ಅಂತಂದ್ರೆ ಬೇಂದ್ರೆಯವರು. ಅದನ್ನೇ ಹೇಳ್ತಾರ, ಬೇಂದ್ರೆ ಆದವರು ತ್ರಾಸು ಪಟ್ಕೊಂಡ್ರೆ ತರಾಸು. ಅವರಪ್ಪ ಬೇರೆ ವಕೀಲರು ಏನೋ ಮಾಡಬೇಕು ಅನ್ನುವಂಥದ್ದು ಆಸೆ ಇತ್ತು ತರಾಸು ಅವರಿಗೆ. ಇವರು ಕಷ್ಟಪಟ್ಟು ನಾನು ಬರೀಬೇಕು ಅಂತ ಅಂದ್ಕೊಂಡು ಅಭ್ಯಾಸವನ್ನು ಮಾಡಿ ಸತತ ಅಭ್ಯಾಸದಲ್ಲಿ ತೊಡಗಿ ತ್ರಾಸು ಪಟ್ಕೊಂಡು ತೊಂದರೆ ಪಟ್ಕೊಂಡು ಲೇಖಕರಾದಂಥವರು ಯಾರು ಅಂತಂದ್ರೆ ಮಸಣದ ಹೂವು, ಚಂದ್ರನ ಗೊಂಬೆ, ಬೆಂಕಿಯಲ್ಲಿ ಹರಡಿದಂಥವು, ಚಂದ್ರವಳಿಯ ತೋಟದಲ್ಲಿ ಅನ್ನುವಂಥ ಅದ್ಭುತವಾದಂತಹ ಒಂದು ರಕ್ತಾಕ್ಷಿ ಅನ್ನುವಂಥದ್ದು ಅದ್ಭುತವಾದಂತಹ ಒಂದು ಕೃತಿಗಳನ್ನು ಕೊಟ್ಟಂತಹ ಕವಿ ಯಾರು ಅಂದ್ರೆ ತರಾಸು ಅವರು. ಅದಕ್ಕೆ ಹೇಳ್ತಾರೆ, ಬೇಂದ್ರೆ ಆದವರು ತ್ರಾಸು ಪಟ್ಕೊಂಡ್ರೆ ತರಾಸು ಆದವರು. ಹಾಗೆ ಜೀವನದಲ್ಲಿ ನೋವನ್ನೇ ಉಂಡವರು, ಕಷ್ಟವನ್ನೇ ತಿಂದವರು, ಜಗತ್ತಿಗೆ ಸಿಹಿಯನ್ನು ಹಂಚಿ ಹೋದಂಥ ಕವಿ ಯಾರು ಅಂದ್ರೆ ಬೇಂದ್ರೆಯವರು. ಹೌದಾ. ಇವರು ಬರೆದಿರುವಂತಹ ಕವನ ಸಂಕಲನಗಳು ಪ್ರಮುಖವಾಗಿ ಯಾವ್ಯಾವು ಅಂತಂದ್ರೆ ಗರಿ, ಸಖಿಗೀತ, ಉಯ್ಯಾಲೆ, ನಾದಲೀಲೆ, ಹೌದಾ, ಮೇಘದೂತ, ರಂಗಾವತರಣ, ಸೂರ್ಯಪಾನ, ನಗೆಬಗೆ ಮುಂತಾದ ಸಾಹಿತ್ಯದ ಕೃತಿಗಳನ್ನು ಕೂಡ ಇವರು ಬರೆದಿದ್ದಾರೆ. ಅಲ್ಲದೆ ಮರಾಠಿ, ಇಂಗ್ಲಿಷ್ ಭಾಷೆಯೂ ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೂಡ ಇವರು ಕೃತಿಗಳ ರಚನೆಯನ್ನು ಮಾಡಿದ್ದಾರೆ. ಅರಳು ಮರಳು ಅನ್ನುವಂಥ ಒಂದು ಕೃತಿಗೆ, ಕವನ ಕೃತಿಗೆ ಅರಳು ಮರಳು ಅಂತ ಒಂದು ಕೃತಿಗೆ ಸಿಕ್ಕಿದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು. ನಾಲ್ಕೇ ನಾಲ್ಕು ತಂತಿ, ನಾನು ನೀನು ಆನು ತಾನು. ಏನದರಲ್ಲಿರುವಂಥ ವಿಷಯ ಹೀಗೆ ಅಂತೆ, ಆನು ನೀನು ನಾನು ನೀನು ಆನು ತಾನು, ನಾಲ್ಕೇ ನಾಲ್ಕು ತಂತಿ ಅಂತ ಹೇಳ್ತಾರೆ. ಜೀವನದಲ್ಲಿ ಏನೂ ಇಲ್ಲ, ನಾಲ್ಕು ತಂತಿ ಅನ್ನುವಂಥದ್ದು. ಆ ಒಂದು 4 ತಂತಿ ಅನ್ನುವಂಥ ಒಂದು ಕವನ ಸಂಕಲನಕ್ಕೆ ಏನು ಸಿಕ್ತು ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ದೊರೆಯಿತು. ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನರಾಗಿರುವ ಬೇಂದ್ರೆ ಅವರು 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿಕೊಂಡಿದ್ದರು. ದಾರಾ ಬೇಂದ್ರೆ ಅವರ ವಿರಚಿತ ಗರಿ ಕವನ ಸಂಕಲನದಿಂದ ಹಕ್ಕಿ ಹಾರದೆ ನೋಡಿದರ ಕವಿತೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇವರು ಬರೆದಿರುವಂತಹ ಒಂದು ಗರಿ, ನಾನು ಮೊದಲೇ ಹೇಳಿದೆ, ಉಯ್ಯಾಲೆ, ಗರಿ, ನಾದಲೀಲೆ, ಸಖಿಗೀತ, ಆಮೇಲೆ ಅರಳು ಮರಳು, ಇವೆಲ್ಲ ಏನು ಅಂತಂದ್ರೆ ಇವರು ಬರೆದಿರುವಂಥ ಪ್ರಮುಖ ಕವನ ಸಂಕಲನಗಳು. ಪ್ರಸ್ತುತ ಪದ್ಯವನ್ನು ಇವರು ಬರೆದಿರುವಂಥ ಗರಿ ಅನ್ನುವಂಥ ಕವನ ಸಂಕಲನದಿಂದ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನುವಂತಹ ಒಂದು ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹೌದಾ. ಮತ್ತು ಇವರು ಬಹಳ ಅದ್ಭುತವಾದಂಥ ಕವನಗಳನ್ನು ಬರೆದಿದ್ದರು. ಮೂಡಲ ಮನೆಯ ಮುತ್ತಿನ ತೇರನ ಎರಕಾವ ಒಯ್ದ ನನ್ನನೆ ಎರಕಾವ ಒಯ್ದ ಅನ್ನುವಂಥದ್ದು. ಆಮೇಲೆ ಏನಪ್ಪ ಅಂದ್ರೆ ಯುಗಗಳು ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ ಅನ್ನುವಂಥ ಒಂದು ಪದ್ಯವನ್ನು ಬರೆದಿರುವಂಥದ್ದು. ಹಾಗೆ ಇನ್ನೂ ಯಾಕೆ ಬರಲಿಲ್ಲ ಹುಬ್ಬಳ್ಳಿಯ ವಾರದಾಗ 3 ಸತಿ ಬಂದು ಹೋಗು ಅನ್ನುವಂಥದ್ದು. ಆಮೇಲೆ ಏನಪ್ಪ ಅಂದ್ರೆ ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಅನ್ನುವಂಥ ಒಂದು ಕುರುಡು ಕಾಂಚನ ಪದ್ಯ ಆಗಿರ್ಬೋದು. ಅದ್ಭುತವಾದಂತಹ ಪದ್ಯಗಳನ್ನು ನೀಡಿರುವಂಥ ಒಬ್ಬ ಕವಿ ಯಾರು ಅಂತಂದರೆ ನಮ್ಮ ಉತ್ತರ ಕರ್ನಾಟಕದ, ಅದು ಧಾರವಾಡದ ಪ್ರಸಿದ್ಧ ಕವಿ ದ.ರಾ ಬೇಂದ್ರೆಯವರು. ಇಲ್ಲಿ ಈ ಪಾಠದಿಂದ, ಈ ಪದ್ಯ ಭಾಗದಿಂದ ನಾವೇನು ತಿಳ್ಕೊತೀವಿ ಅನ್ನೋದನ್ನು ನೋಡೋಣ. ಚಲನಶೀಲತೆ ಜೀವಂತಿಕೆಯ ಗುಣ. ಚಲನಶೀಲತೆ, ಆಕ್ಟಿವ್ ಆಗಿರುವುದು, ಜೀವಂತವಾಗಿರುವುದು. ನೋಡಿ, ನಾವು ಓದ್ತೀವಿ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತ. ಏನು ಅಂದ್ರೆ ಇಲ್ಲಿ ಬದುಕಿರುವಂಥ ವಸ್ತುಗಳು, ಬದುಕದೇ ಇರುವಂಥ ನಿರ್ಜೀವ ವಸ್ತುಗಳು, ಸಜೀವ ವಸ್ತುಗಳು ಅಂತ ವಿಜ್ಞಾನದಲ್ಲಿ ಓದ್ತೀವಿ. ಹಾಗಂದ್ರೆ ಏನು, ಜೀವ ಇರುವಂಥ ವಸ್ತು ವಿಕಾಸ ಹೊಂದತೈತಿ, ಬೆಳವಣಿಗೆಯನ್ನು ಹೊಂದೈತಿ. ಜೀವ ಇಲ್ಲದೇ ಇರುವಂಥ ವಸ್ತು ಬೆಳವಣಿಗೆಯನ್ನು ಹೊಂದಾಗಿಲ್ಲ, ವಿಕಾಸ ಹೊಂದಾಗಿಲ್ಲ. ಹೇಗಿರುತ್ತೋ ಹಾಗೆ ಮನುಷ್ಯ ನಿರ್ಮಿತ ವಸ್ತುಗಳಾಗಿರುತ್ತವೆ ಅಲ್ವಾ. ಹಾಗಿದ್ದಾಗ ಇಲ್ಲಿ ಏನಪ್ಪ ಅಂದ್ರೆ ಚಲನಶೀಲತೆ ಜೀವಂತಿಕೆಯ ಗುಣ. ಚಲನಶೀಲತೆ, ಮೂಮೆಂಟ್ ಮಾಡುವುದು, ಬೆಳವಣಿಗೆ ಆಗುವುದು, ಹೊಂದುವುದು, ವಿಕಾಸ ಹೊಂದುವುದು, ಇವೆಲ್ಲ ಏನು ಅಂದ್ರೆ ಒಂದು ಜೀವಂತಿಕೆಯ ಲಕ್ಷಣ. ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಓಡುತ್ತದೆ. ಮೊದಲೇ ಹೇಳಿದ ಹಾಗೆ ಚಳಿಗಾಲ ಬಂದಾಗ ಚಳಿಗಾಲ ಬರ್ತೈತಿ, ಬೇಸಿಗೆ ಕಾಲ ಬರ್ತೈತಿ, ಮಳೆಗಾಲ ಬರ್ತೈತಿ. ಇದು ನಿಸರ್ಗದ ನಿಯಮ. ಕಾಲಚಕ್ರ ಹಾಗೆ ತಿರ್ತಾನೆ ಇರ್ತೈತಿ, ಕಾಲಗಳು ಬದಲಾಗ್ತಾ ಇರ್ತೈತಿ. ಕಾಲಗಳು ಬದಲಾಗ್ತಿದ್ದಂಗೆ, ಋತುಗಳು ಬದಲಾಗ್ತಿದ್ದಂಗೆ ಮನುಷ್ಯರು ಕೂಡ ಆಯತಕ್ಕೆ ಹೊಂದ್ಕೊಳ್ಳುವಂಥದ್ದನ್ನು ತಯಾರು ಮಾಡ್ಕೊತಿರ್ತಾನೆ. ಹೌದಾ. ಅದಕ್ಕೆ ತಡೆ ಎಂಬುದಿಲ್ಲ, ಈ ಕಾಲಚಕ್ರಕ್ಕೆ ತಡೆ ಎಂಬುದೇ ಇಲ್ಲ. ಈ ಕಾಲದ ಈ ಚಕ್ರದಲ್ಲಿ ಎಲ್ಲರೂ ಸುತ್ತಾನೆ ಇರಬೇಕು, ತಿರುಗ್ತಾನೆ ಇರಬೇಕು. ನಾವು ಅದ್ರ ತಕ್ಕಂತಾನೆ ಹೊಂದ್ಕೊತಾನೇ ಇರಬೇಕು. ಕಾಲಚಕ್ರಕ್ಕೆ ತಡೆ ಎಂಬುದಿಲ್ಲ, ತಿರುಗ್ತಾನೆ ಇರ್ತೈತಿ. ಎಂತಹ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು. ಎಂತಹ ದೊಡ್ಡ ವ್ಯಕ್ತಿ ಇದ್ರೂ ಕೂಡ
ಎಂಥ ದೊಡ್ಡ ವ್ಯಕ್ತಿ ಇದ್ರೂ ಕೂಡ ಅವನು ಏನು ಆಗಬೇಕು ಅಂದರೆ ಕಾಲಚಕ್ರದ ಅಡಿಯಲ್ಲಿ ಏನಾಗಬೇಕು, ತಲೆ ಬಾಗಲೇಬೇಕು. ಇಡೀ ಜಗತ್ತನ್ನೇ ಗೆಲ್ತೀನಿ ಅಂತ ಹೊಂಟಿದ್ದ ಸಾಹಸವನ್ನು ಮಾಡಿಕೊಂಡ ಯಾರು ಅಂತಂದ್ರೆ ಅಲೆಕ್ಸಾಂಡರ್. ಕೊನೆಗೆ ಸಾವಿನ ಒಂದು ಇದರಲ್ಲಿ ಹೇಳ್ತಾನೆ, 2 ಕೈಗಳನ್ನು ಹೊರಗೆ ಇಟ್ಟಿದ್ದ. ಯಾಕಂತಂದ್ರೆ ನಾನು ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಇದು ಈ ಕಾಲ, ಈ ಒಂದು ಭೂಮಿಯ ನಿಯಮ ಏನೈತಿ, ಕಾಲಚಕ್ರದ ನಿಯಮ ಐತಿ. ಆ ನಿಯಮಕ್ಕೆ ನಾವೆಲ್ಲರೂ ಏನು ಮಾಡಬೇಕಾಗ್ತೈತಿ, ಹೊಂದ್ಕೊಳ್ಳೇಬೇಕಾಗ್ತೈತಿ. ಎಂಥವನೇ ಇರಲಿ, ವಿಜ್ಞಾನಿನೇ ಇರಲಿ, ಆಮೇಲೆ ಅವನು ಸಂಶೋಧಕನೇ ಇರಲಿ, ಮಹಾನ್ ರಾಜಕಾರಣಿನೇ ಇರಲಿ, ಮೇಧಾವಿ ಪಂಡಿತನೇ ಇರಲಿ, ಯಾರೇ ಇರಲಿ, ಕಾಲಚಕ್ರದ ಸೆಳೆತಕ್ಕೆ ಪ್ರತಿಯೊಬ್ಬರು ಸಿಕ್ಕೊಳ್ಳೇಬೇಕು. ಬಾಲ್ಯಾವಸ್ಥೆ ಬರ್ತೈತಿ, ಯೌವನಾವಸ್ಥೆ ಬರ್ತೈತಿ, ಮುಪ್ಪಾವಸ್ಥೆ ಬರ್ತೈತಿ, ಕೊನೆಗೊಂದು ದಿವಸ ಸಾವು ಬಂದು ಹೋಗೇ ಬಿಡ್ತೈತಿ. ಇವೆಲ್ಲ ಏನು ಅಂದರೆ ಕಾಲದ ನಿಯಮಗಳು. ಈ ನಿಯಮಗಳಿಗೆ ನಾವೇನಾಗಬೇಕು, ಬದ್ಧರಾಗಿರಬೇಕು, ಹೊಂದ್ಕೋಬೇಕು ಅನ್ನುವಂಥದ್ದು. ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು. ಚಳಿಗಾಲಿನಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ತಣ್ಣೀರು ಸ್ನಾನ ಮಾಡ್ತೀನಿ. ತಣ್ಣೀರು ಸ್ನಾನ ಮಾಡುವಾಗ ಬಿಸಿನೀರು ಸ್ನಾನ ಮಾಡಿದ್ರೆ ನಾನೇನಪ್ಪ ಬಿಸಿನೀರು ಮಾಡ್ತೀನಿ, ಅಥವಾ ನಾನು ಆಯಾ ಕಾಲಕ್ಕೆ ವಿರುದ್ಧವಾಗಿ ನಡ್ಕೊತೀನಿ ಅಂದರೆ ಆಗುವುದಿಲ್ಲ. ಹಾಗೆ ನಮ್ಮ ದೇಹನೂ ಕೂಡ ಕೇಳುವುದಿಲ್ಲ. ಹಾಗಾಗಿ ನಾವು ಆ ಒಂದು ಏನಿರುತ್ತೋ ನಿಸರ್ಗದ ನಿಯಮಕ್ಕೆ ನಾವೆಲ್ಲರೂ ಏನು ಮಾಡಬೇಕು ಅಂದ್ರೆ ಹೊಂದಿಕೊಳ್ಳಲೇಬೇಕಾಗ್ತೈತಿ. ಹೌದಾ? ಅದಕ್ಕೆ ಹೊಂದಿಕೊಳ್ಳಬೇಕು. ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಲ ಹೊರಳದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ. ಆಯಾ ಕಾಲದಲ್ಲಿ ನಡೆದಂಥ ಒಂದು ಘಟನೆಗಳು ಏನು ನಡೀತು, ಈ ಕಾಲದಲ್ಲಿ ಇದು ನಡೀತು, ಈ ಕಾಲದಲ್ಲಿ ನಡೆದಂಥದ್ದು ಏನು ಅಂದ್ರೆ ವಿಜಯನಗರ ಸಾಮ್ರಾಜ್ಯ 13ನೇ ಶತಮಾನದಲ್ಲಿತ್ತು. ನೆಕ್ಸ್ಟ್ ಬಂದುಬಿಟ್ಟು ಮೈಸೂರು ಸಾಮ್ರಾಜ್ಯ ಈ ಶತಮಾನದಲ್ಲಿತ್ತು. ಆಮೇಲೆ 7ನೇ ಶತಮಾನದಲ್ಲಿ ಗಂಗರಿದ್ದರು, 8ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರಿದ್ದರು. ಹೀಗೆ ಶತಮಾನಕ್ಕೆ ನಾವೇನೋ ಓದ್ತಾ ಹೋಗ್ತೀವಿ. ಆಯಾ ಕಾಲದಲ್ಲಿ ನಡೆದಂತಹ ಘಟನೆಗಳು ಆಯಾ ಕಾಲದ ಇತಿಹಾಸವನ್ನು ಸೇರ್ತಾ ಹೋಗುತ್ತೆ. ಇನ್ನೂ ಉದಾಹರಣೆ ಹೇಳಬೇಕಂದ್ರೆ 2019ರಲ್ಲಿ ನಡೆದಂಥ ಈ ಒಂದು ಮಹಾಮಾರಿ ವೈರಸ್, ಕರೋನಾ ವೈರಸ್ ಆಯಾ ಇದು ಇತಿಹಾಸವನ್ನು ಸೇರ್ತೈತೆ. ಯಾಕಂದರೆ ಇಷ್ಟು ಭಯಾನಕವಾದಂಥ ವೈರಸ್ಸು ಇಷ್ಟು ವ್ಯಾಪಿಸ್ತು, ಇಷ್ಟು ಜನರನ್ನು ಬಲ ತೆಗೆದುಕೊಂತು, ಅಂಕಿ ಸಂಖ್ಯೆಗಳೆಲ್ಲ ಬರ್ತಾವಲ್ವ, ಇದೇನು ಇತಿಹಾಸದ ಗರ್ಭವನ್ನು ಸೇರ್ತಾ ಹೋಗ್ತೈತಿ. ಆಯಾ ಕಾಲದಲ್ಲಿ ನಡೆದಂಥ ಘಟನೆಗಳು ಆಯಾ ಕಾಲದ ಇತಿಹಾಸವನ್ನು ಸೇರ್ತಾನೆ ಹೋಗ್ತಾವು. ಇದನ್ನು ಕೂಡ ನಾವು ಗಮನಿಸಬೇಕಾದಂಥ ಅಂಶ. ಕವಿ ಬೇಂದ್ರೆಯವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ. ಕವಿ ಬೇಂದ್ರೆಯವರು ಏನು ಮಾಡಿದ್ದಾರೆ ಅಂದರೆ ಈ ಹಕ್ಕಿಯನ್ನು ಎದಕ್ಕೆ ಹೋಲಿಸಿದ್ದಾರೆ ಅಂತಂದ್ರೆ ಹಾರುವ ಹಕ್ಕಿಗೆ ಹೋಲಿಸಿದ್ದಾರೆ. ಹಾರುವ ಹಕ್ಕಿಗೆ ಹೋಲಿಸಿದ್ದಾರೆ ಅಂದರೆ ಇಲ್ಲಿ ಕಾಲ ಅನ್ನೋದೇನು ಅಂದರೆ ಜೀವಂತಿಕೆಯ ಲಕ್ಷಣ. ಈ ಜೀವಂತಿಕೆಯ ಲಕ್ಷಣಕ್ಕೆ ಇದನ್ನು ಎದಕ್ಕೆ ಹೋಲಿಸಿದ್ದಾರೆ ಅಂದರೆ ಹಾರುವ ಹಕ್ಕಿಗೆ ಹೋಲಿಸಿದ್ದಾರೆ. ಹಕ್ಕಿಯ ಹಾರುವಿಕೆ ಸಹಜ ಕ್ರಿಯೆಯೊಂದಿಗೆ ಯುಗಗಳೇ ಹೊರಳಿ ಹೊಸತನಕ್ಕೆ ತೆರೆದುಕೊಳ್ಳುವ ಸಂಕೇತವೂ ಆಗಿದೆ. ನೋಡ್ರಿ, ಹಕ್ಕಿ ಆಡುವುದರ ಮೂಲಕ ಏನಾಗ್ತೈತಿ ಅಂದರೆ ಯುಗಗಳು ಹೋಗ್ತವೆ. ಹೌದಾ? ಒಂದು ಯುಗ ಕಳೆದು, ಒಂದು ಶತಮಾನ ಕಳೆದು, ಮತ್ತೊಂದು ಯುಗ ಬರ್ತೈತಿ, ಮತ್ತೊಂದು ಯುಗಗಳು ಬರ್ತವೆ. ಹೊಸದನ್ನು ಮನ್ವಂತರಕ್ಕೆ ಏನಾಗ್ತೈತಿ, ನಾಂದಿ ಆಗ್ತೈತಿ. ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದವರಿಗೆ ಸುಖದ ಕಾಲ ಬರಬಹುದು, ಸುಖದ ಸುಪ್ಪತ್ತಿಗೆ ಅಹಂಕಾರದಲ್ಲಿ ನಡೆದಂಥವರಿಗೆ ಕಷ್ಟಗಳು ಬರಬಹುದು. ಯುಗಗಳು ಏನಾಗ್ತವೆ, ಉರುಳಿಕೊಂಡು ಹೋಗ್ತಾನೆ ಇರ್ತವು. ಹಾಗಾದರೆ ಆಯಾ ಕಾಲದ ಗತಿಗೆ ತಕ್ಕಂತೆ ಎಲ್ಲರೂ ಹೊಂದ್ಕೊಳ್ಳೇಬೇಕು. ಜೊತೆಗೆ ಏನು ಮಾಡಬೇಕು ಅಂತಂದರೆ ಕಾಲಗತಿಗೆ ಎಲ್ಲರೂ ತಲೆಬಾಗಲೇಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಸರಳವಾಗಿ ಸುಂದರವಾಗಿ ದ ರಾ ಬೇಂದ್ರೆಯವರು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನುವಂಥ ಪದ್ಯದಲ್ಲಿ ವಿವರಿಸ್ತಾ ಹೋಗ್ತಾರೆ. ಶುಕ್ರ, ಚಂದ್ರ, ಮಂಗಳ ಲೋಕ ಸಂಚಾರ ಕಾಲದ ಒಂದು ಭೌತಿಕ ಲಕ್ಷಣ. ಶುಕ್ರ, ಮಂಗಳ, ಚಂದ್ರ ಈ ಲೋಕದ ಸಂಚಾರ ಭೌತಿಕ ಲಕ್ಷಣ. ಭೌತಿಕ ಅಂದ್ರೆ ಸಹಜ, ಕಾಣಿಸುವಂಥದ್ದು, ಪರೋಕ್ಷವಾಗಿರುವಂಥದ್ದು. ಬ್ರಿಟಿಷರ ಸಾಮ್ರಾಜ್ಯಶಾಹಿಯಿಂದ ಪಾರಾಗುವ ಸ್ವಾತಂತ್ರ್ಯದ ಚಿಂತನದ ಕಲ್ಪನಾ ಪಕ್ಷಿಯ ಹಾರಾಟವು ಇನ್ನೊಂದು ಲಕ್ಷಣ. ನಾವು ಶತಶತಮಾನಗಳಿಂದ ತುಳಿತಕ್ಕೆ ಒಳಪಟ್ಟಂತಹವರು ಭಾರತೀಯರು. ನಾವು ಯಾರ ದಾಸ್ಯದಿಂದ ಮುಕ್ತಿಯನ್ನು ಪಡೆಯಬೇಕಾಗಿತ್ತು? ಬ್ರಿಟಿಷರ ದಾಸ್ಯದಿಂದ ಅಥವಾ ಅವರ ಶರಮಣೆಯಿಂದ ನಾವೇನಾಗಬೇಕಾಗಿತ್ತು? ಮುಕ್ತಿಯನ್ನು ಪಡೆಯಬೇಕಾಗಿತ್ತು. ಆ ಮುಕ್ತಿಯನ್ನು ಪಡಿಬೇಕಾದ್ರೂ ಕೂಡ ಅಲ್ಲಿ ಒಂದು ಏನಪ್ಪ ಅಂದ್ರೆ ಹೊಸ ಮನವಂತರದ ಪಕ್ಷಿಯ ಹಾರಾಟ, ಅದು ಒಂದು ಕವಿಯ ಕಲ್ಪನೆ, ಜೊತೆಗೇನು ಅಂದ್ರೆ ಬಿಡುಗಡೆಯ ಒಂದು ಸಂಕೇತವೂ ಆಗಿದೆ. ಚಲನಶೀಲತೆಯ ಮತ್ತು ಬಿಡುಗಡೆಯ ಒಂದು ಸಂಕೇತವೂ ಆಗಿದೆ. ಇದಲ್ಲದೆ ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಏರುವ ಸೂಚನೆಯನ್ನು ಸಾರಿದ ಕವನ ಇದಾಗಿದೆ ಎನ್ನುವುದೊಂದು ಗಮನಾರ್ಹ ಅಂಶವಾಗಿದೆ. ಯಾವಾಗ 1905ರಲ್ಲಿ ಬರೆದಂಥ ಈ ಗರಿಕವನ ಸಂಕಲನ ಯಾವಾಗ ಹೇಳ್ತಾ ಇದ್ದಾರೆ, ಮಂಗಳ ಲೋಕಕ್ಕೆ ಪ್ರಯಾಣ ಮಾಡುವಂಥ ಮಂಗಳವನ್ನು ಈಗಷ್ಟೇ 2019-20ನೇ ಶತಮಾನದಲ್ಲಿ ಈಗಿನ ಕಾಲದಲ್ಲಿ ಮಂಗಳ ಗ್ರಹಕ್ಕೆ ಹೋಗ್ಬಿಟ್ರು, ಅಲ್ಲಿ ನೀರಿದೆಯಾ, ಅಲ್ಲಿ ಬೆಳಿತೈತೆ, ಮಣ್ಣಿನ ಗುಣಲಕ್ಷಣಗಳು ಏನು ಅನ್ನೋದನ್ನ ಎಲ್ಲ ಸಂಶೋಧನೆ ಮಾಡಿದ್ರಲ್ವ. ಇಂತಹ ಒಂದು ಪರಿಕಲ್ಪನೆಯನ್ನೇ ಹಿಂದಷ್ಟೇ ಕರೆದು ಹೋಗಿದ್ರು ಯಾರು ಅಂತಂದರೆ ಈ ದ ರಾ ಬೇಂದ್ರೆಯವರು ಬರೆದಿದ್ರು ತಮ್ಮ ಗರಿಕವನ ಸಂಕಲನದಲ್ಲಿ. ಹಾಗಾದರೆ ಮಾನವನ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮಾಡುವಂಥ ಸಾಧನೆಯನ್ನು ಕೂಡ ತಮ್ಮ ತ್ರಿಕಾಲ ಜ್ಞಾನದ ಮೂಲಕ ಕವಿಗಳು ಈ ಪದ್ಯದಲ್ಲಿ ಬರೆದಿದ್ರು ಅನ್ನುವಂಥ ವಿಚಾರವನ್ನು ಕೂಡ ನಾವೇನು ಮಾಡ್ಬೋದು,
ಕಾಣಬಹುದಾಗೈತಿ, ನೋಡಬಹುದಾಗಿದೆ. ಕಾಲಪಕ್ಷಿಯ ಹೊಡೆತಕ್ಕೆ ಮಾನವನ ಪ್ರಪಂಚದಲ್ಲಾಗುವ ವೈಚಿತ್ರ್ಯದ ವಿಸ್ಮಯದಲ್ಲಿ ಒಂದು ಉದ್ಗಾರವಿದು. ಇದೊಂದು ಭಾವಗೀತೆಯೊಂದನ್ನು ಇಂತಹ ಒಂದು ಭಾವಗೀತೆಯನ್ನು ಪರಿಚಯಿಸುತ್ತೆ ಇಲ್ಲಿನ ಆಶಯ ಭಾವವಾಗಿದೆ. ಏನು ಅಂತಂದ್ರೆ, ಮಾನವನು ಪ್ರಪಂಚದ ಹೊಡೆತಕ್ಕೆ ಸಿಕ್ಕು ಏನಾಗ್ತಾನ, ವೈಚಿತ್ರ್ಯಗಳು ವಿಸ್ಮಯಗಳು ಕೂಡ ಇಲ್ಲಿ ನಡೀತವೆ. ನಾನು ನಂದು ಅಂತ ಬಡ್ಕೊಳ್ಳೋನು ಏನಪ್ಪ ಎಲ್ಲವನ್ನ ಕಳ್ಕೊಳ್ಳುವಂತಹದ್ದು, ಕಷ್ಟ ಕಾರ್ಪಣ್ಯದಲ್ಲಿ ಇದ್ದಂಥವನು ಮೇಲೆ ಹೇಳುವಂತಹದ್ದು, ಅಥವಾ ಯಾರಲ್ಲಿ ಅಹಂಕಾರ ದುರಾಸೆಗಳು ಇರ್ತಾವೋ ಅಂಥವನು ಕೂಡ ಒಂದಲ್ಲ ಒಂದು ದಿವಸ ಕಾಲಕ್ಕೆ ಸಿಕ್ಕೊಂಡು ಒದ್ದಾಡ್ತಾನ ಅನ್ನುವಂಥ ಪರಿಸ್ಥಿತಿಯನ್ನು ಕೂಡ ನಾವು ಇಲ್ಲೇನು ಮಾಡ್ತೀವಿ ಅಂದರೆ ಈ ಒಂದು ಪದ್ಯದಲ್ಲಿ ನೋಡ್ತಾ ಹೋಗ್ತೀವಿ. ಪದ್ಯಪಾಠ 2 ಹಕ್ಕಿ ಹಾರುತ್ತಿದೆ ನೋಡಿದ್ದೀರ. ಕವಿ ದ ರಾ ಬೇಂದ್ರೆ ಪ್ರವೇಶ. ನವೋದಯ ಕಾಲದ ಜನಪ್ರಿಯ ಕಾವ್ಯ ಪ್ರಕಾರಗಳಲ್ಲಿ ಭಾವಗೀತೆಯು ಮೊದಲನೆಯದು. ಭಾವಗೀತೆ ಭಾವನೆಗೆ ಸಂಬಂಧಿಸಿದಂತಹ ಗೀತೆ. ಮನಸ್ಸಿನಲ್ಲಿ ತುಂಟಾಟ, ಖುಷಿ, ಸಂತೋಷ ಅಥವಾ ಒಳಮನಸ್ಸಿಗೆ ಸಂಬಂಧಿಸಿದಂಥ ಅಲ್ಲಿ ನಡೆದಿರುವಂಥ ಒಂದು ಏನಪ್ಪ ಅಂದ್ರೆ ವಿಚಾರ, ಚಿಂತನ, ಮಂಥನಗಳಿಗೆ ಶಬ್ದ ರೂಪವನ್ನು ಕೊಟ್ಟು ಕವಿತೆಯನ್ನು ಬರೆದು ಅದನ್ನು ಭಾವಪೂರ್ಣವಾಗಿ ಹಾಡುವುದೇ ಭಾವಗೀತೆ. ಅಂತಹ ಒಂದು ಕಾವ್ಯ ಪ್ರಕಾರಗಳಲ್ಲಿ ಇದು ಮೊದಲನೇದಾಗ್ತೈತಿ ಭಾವಗೀತೆ. ವ್ಯಕ್ತಿಯೋರ್ವನು ಯಾವುದಾದರೂ ಒಂದು ಸಮಯದಲ್ಲಿ ನೋಡಿದ, ಕೇಳಿದ, ಅನುಭವಿಸಿದ ನೋವು ನಲಿವುಗಳಿಗೆ ಮೂರ್ತ ರೂಪ ನೀಡುವುದು ಸುಲಭದ ಕೆಲಸವಲ್ಲ. ಎಲ್ಲೋ ನೋಡಿದಂಥ ವಿಚಾರಗಳಿಗೆ, ಎಲ್ಲೋ ನೋಡಿದಂಥ ವಿಚಾರ, ಕೇಳಿದಂಥ ವಿಚಾರಗಳಿಗೆ, ನೋಡಿದಂಥ ಘಟನೆಗಳಿಗೆ ಮೂರ್ತ ರೂಪ ಕೊಡುವುದು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಒಂದು ಮೂರ್ತ ರೂಪ ಶಬ್ದಗಳ ಅಲಂಕಾರವನ್ನು ಮಾಡಿ ಅದನ್ನು ವಾಚನಕ್ಕೆ ಇಡುವಂಥದ್ದು ಸುಲಭದ ಕೆಲಸವಲ್ಲ. ಹಾಗಾದರೆ ವಿದ್ಯೆ ಎಲ್ಲರಿಗಿಲ್ಲ. ವಿದ್ಯೆ ಏನಪ್ಪ ಅಂದ್ರೆ ಎಲ್ಲ ಬಲ್ಲವರಿಲ್ಲ, ಬಲ್ಲದರು ಬಾಳಿಲ್ಲ, ವಿದ್ಯೆ ಎಲ್ಲರಿಗಿಲ್ಲ ಅನ್ನುವಂಥ ಒಂದು ಸರ್ವಜ್ಞನ ಮಾತು ಇಲ್ಲಿ ಅಕ್ಷರಶಃ ಸತ್ಯವಾಗ್ತೈತಿ. ಕಲೆ ಎಲ್ಲರನ್ನು ಕೈ ಬೀಸಿ ಕರೆಯುತ್ತದೆ, ಆದರೆ ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತದೆ, ಕೈ ಹಿಡಿದು ಎತ್ಕೊಂತೈತಿ. ಹಾಗಾದರೆ ಕೆಲವರು ಕವಿಗಳಾಗ್ತಾರೆ, ಕೆಲವರು ವಿಜ್ಞಾನಿಗಳಾಗ್ತಾರೆ, ಕೆಲವರು ತತ್ವಜ್ಞಾನಿಗಳಾಗ್ತಾರೆ, ಕೆಲವರು ಕೃಷಿಕನಾಗ್ತಾನೆ, ಕೆಲವರು ಯೋಧನಾಗ್ತಾನೆ. ಅವನವನ ಸಾಮರ್ಥ್ಯಗನುಗುಣವಾಗಿ, ಅವರವರ ಒಂದು ಆಸಕ್ತಿಗನುಗುಣವಾಗಿ ಏನಾಗ್ತಾರೆ, ವಿವಿಧ ಕ್ಷೇತ್ರದಲ್ಲಿ ಆಯಾ ವ್ಯಕ್ತಿಗಳು ಪರಿಣಿತಿಯನ್ನು ಪಡ್ಕೊಳ್ತಾರೆ ಅನ್ನೋದಕ್ಕೆ ಇದು ಒಂದೇ ನಿದರ್ಶನ ಮಾಡ್ತೈತಿ. ತದನಂತರದಲ್ಲಿ ಬಂದು ನಾವೇನು ನೋಡ್ತೀವಿ ಅಂತಂದರೆ, ಪ್ರತಿಭಾವಂತರಿಂದ ಮಾತ್ರ ಆಗುವಂತಹದ್ದಾಗಿದೆ. ಯಾವ ಕೆಲಸ ಪ್ರತಿಭಾವಂತರಿಂದ ಆಗುವಂಥದ್ದಕ್ಕಾಗಿದೆ ಅಂತಂದರೆ, ಭಾವನೆಗಳಿಗೆ ಮೂರ್ತ ರೂಪ ಕೊಡುವಂತಹದ್ದು. ಏನು ನೋಡಿದಂಥ, ಕೇಳಿದಂಥ, ಅನುಭವಿಸಿದಂಥ ಒಂದು ಘಟನೆಗಳಿಗೆ ಮೂರ್ತ ರೂಪ ಕೊಡುವಂತಹದ್ದು ಇದು ಸುಲಭದ ಕೆಲಸವಲ್ಲ. ಹಾಗಾದರೆ ಇದು ಯಾರಿಂದ ಮಾತ್ರ ಆಗುವಂಥದ್ದು ಮಕ್ಕಳ? ಪ್ರತಿಭಾವಂತರಿಂದ ಮಾತ್ರ ಆಗುವಂತಹದ್ದು. ಪ್ರತಿಭಾನ್ವಿತ ವ್ಯಕ್ತಿಯು ತನ್ನ ಅನುಭವದ ಭಾವರ ತೀವ್ರತೆಯ ಜೊತೆಯಲ್ಲಿ ಗೇಯವನ್ನು ಒಳಗೊಂಡು ಅಭಿವ್ಯಕ್ತಿಯನ್ನು ಪಡೆದಾಗ ಅದು ಭಾವಗೀತೆಯಾಗುತ್ತದೆ. ಪ್ರತಿಭಾನ್ವಿತ ವ್ಯಕ್ತಿಯು ತನ್ನ ಅನುಭವಗಳನ್ನು ಹೇಗೆ ಮಾಡ್ತಾನ ಅಂದ್ರೆ, ಭಾವ ತೀವ್ರತೆಯೊಂದಿಗೆ ಗೇಯದ ಒಂದು ಹಾಡುಗಾರಿಕೆಯ ರೂಪವನ್ನು ಕೊಟ್ಟು ಅದನ್ನು ವ್ಯಕ್ತಪಡಿಸ್ತಾನಲ್ವಾ, ಅಂತ ಒಂದು ಪದ್ಯ ಏನಾಗ್ತೈತಿ ಅಂದ್ರೆ ಭಾವಗೀತೆ ಆಗ್ತೈತಿ. ಇಂತಹ ಭಾವಗೀತೆಯ ವೈಯಕ್ತಿಕ ನೆಲೆಯಲ್ಲಿದ್ದು ಸಾರ್ವತ್ರಿಕ ಮನ್ನಣೆಯನ್ನು ಪಡೆಯುವಂತಿದ್ದರೆ ಭಾವಗೀತೆಯ ಸೊಗಸು ಮತ್ತಷ್ಟು ಹೆಚ್ಚುತ್ತದೆ. ಭಾವಗೀತೆ ಧ್ವನಿಪೂರ್ಣವಾಗಿದ್ದರೆ ಗೀತೆಯ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ಬರುತ್ತದೆ. ಇಂತಹ ಭಾವಗೀತೆಯೊಂದನ್ನು ಇಲ್ಲಿ ಪರಿಚಯಿಸಲಾಗಿದೆ. ಭಾವಗೀತೆಗೆ ಇನ್ನಷ್ಟು ಧ್ವನಿಯನ್ನು ಸೇರಿಸಿ ಅಥವಾ ವಾದ್ಯಗಳನ್ನು ಸೇರಿಸಿ ಹಿನ್ನೆಲೆ ಏನಪ್ಪ ಅಂದ್ರೆ ಧ್ವನಿಪೂರ್ಣವಾಗಿ ಮಾಡಿದರೆ ಆ ಗೀತೆಗೆ ಇನ್ನಷ್ಟು ಏನಾಗ್ತೈತಿ ಅಂದ್ರೆ ಸೌಂದರ್ಯ ಬರ್ತೈತಿ. ಏನಾಗ್ತೈತಿ? ಅಮ್ಮ ನಿನ್ನ ಎದೆಯಾಳದಲ್ಲಿ, ಅಮ್ಮ ನಿನ್ನ ಇಂಥದ್ದು ಪದ್ಯ. ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಅನ್ನುವಂಥ ಒಂದು ಭಾವಗೀತೆ ಐತಲ್ವಾ, ಅದ್ಭುತವಾದಂಥ ಒಂದು ಭಾವಗೀತೆ. ತನು ನಿನ್ನದು ಮನವು ನಿನ್ನದು, ತನು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು ಅನ್ನುವಂಥ ಪದ್ಯವನ್ನು ಕೂಡ ಏನು ಅಂತಂದ್ರೆ ಭಾವಗೀತೆಗೆ ಸೇರುವಂಥದ್ದು. ಇದು ಕೂಡ ಹಕ್ಕಿ ಹಾರುತ್ತಿದ್ದ ಪದ್ಯವನ್ನು ನಾವು ಇಂದು ನೋಡುವ ವಿದ್ಯಾರ್ಥಿಗಳು. ನಾನೀಗ ಮೊದಲು ವಾಚನವನ್ನು ಮಾಡ್ತೀನಿ ನೋಡ್ರಿ. ಈರುಳಿರು ನಡಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ, ಗಾವುದ 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 ಮುಂದೆ, ಎವೆತೆರೆ ದಿಕ್ಕುವ ಹೊತ್ತಿನ ಒಳಗೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಈರುಳಿರುಳಳಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ, ಗಾವುದ 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 ಮುಂದೆ, ಎವೆತೆರೆ ದಿಕ್ಕುವ ಹೊತ್ತಿನ ಒಳಗೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ.
ಕರಿನೆರೆ ಬಣ್ಣದ ಪುಚ್ಚಗಳುಂಟು, ಬಿಳಿಗೊಳೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ನೀಲ ಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳು ಒಡೆದವೋ ಅನ್ನ. ಚಿಕ್ಕೆಯ ಮಾಲೆಯ ಸಕ್ಕಿಸಿಕೊಂಡು ಸುರಚಂದ್ರನನ್ನು ಮಾಡಿದೆ ಕಣ್ಣ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ, ಮಂಡಲ ಕಿಂಡಲಗಳ ಗಡಮುಕ್ಕಿ, ತೆಲಿಸಿ ಮುಳುಗಿಸಿ ಕಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಯುಗ ಯುಗಗಳ ಹಣೆ ಬರಹವ ಬರಸಿ, ಮನ್ವಂತರಗಳ ಭಾಗ್ಯವ ತೆರೆಸಿ, ರೆಕ್ಕೆಯ ಬೇಯಿಸುತ್ತ ಚೇತನಗೊಳಿಸಿ, ಹೊಸಗಾಲದ ಹಸು ಮಕ್ಕಳ ಹರಿಸಿ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ, ತಿಂಗಳೂರಿನ ನೀರನ್ನು ಹೀರಿ, ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಮುಟ್ಟಿದೆ ದಿಗ್ಮಂಡಲಗಳ ಅಂಚ, ಆಚೆಗೆ ಚಾಚಿದೆ ತನ್ನಯ ಚುಂಚ, ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಬಲ್ಲರು ಯಾರ ಹಾಕಿದ ಕೊಂಚ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇಷ್ಟು ಪದ್ಯ. ಇದು ಪದ್ಯದ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ನೋಡಿ ಮಕ್ಕಳ. ಇರುಳು ಇರುಳು ಅಳಿದು ದಿನ ದಿನ ಬೆಳಗಿ, ಕತ್ತಲೆಗಳೆಲ್ಲ ಕಳೆದು ಸೂರ್ಯೋದಯವಾಗಿ, ಸೂರ್ಯನು ಬಂದು ಜಗತ್ತಿಗೆ. ಕತ್ತಲೆಗಳೆಲ್ಲ ಕಳೆದು ಅಂದ್ರೆ ಇಲ್ಲಿವರೆಗೆ ಅನುಭವಿಸಿದಂಥ ಎಲ್ಲ ಕತ್ತಲೆಗಳು, ಅಂಧಕಾರಗಳು ಎಲ್ಲವುಗಳು, ಕೆಟ್ಟ ದಿನಗಳೆಲ್ಲವೂ ಹೋಗಿ ಸೂರ್ಯ ಬೆಳಗುವುದು, ಸೂರ್ಯ ಬಂದ ಬೆಳಕಾಗುವುದು ಅಂದ್ರೆ ಏನು ಅಂತಂದ್ರೆ ಹೊಸದ ಬರುವುದು, ಹೊಸ ಚೈತನ್ಯ ಬರುವುದು. ನೋಡ್ರಿ, ಇರುಳು ಇರುಳು ಅಡಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಎಲ್ಲ ಕಡೆ, ಮೇಲೆ ಕೆಳಗೆ ಸುತ್ತಮುತ್ತಲು ಎಲ್ಲ ಕಡೆ ಗಾವುದ 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 ಮುಂದೆ. ಏನಪ್ಪ, ಕಣ್ಣು ತೆಗೆದು ಕಣ್ಣು ಮುಚ್ಚುವುದರೊಳಗಾಗಿ ಗಾವುದ ಪದದ ಅರ್ಥವನ್ನು ಕೊಡ್ತಾರೆ. ಗಾವುದ ಅಂದ್ರೆ ದೂರವನ್ನು ಅಳೆಯುವಂಥ ಒಂದು ಪ್ರಮಾಣ. 4 ಹರದಾರಿ ಅಥವಾ ಏನು ಅಂದ್ರೆ 12 ಮೈಲಿಗಳ ಅಂತರದಲ್ಲಿ ಇರ್ತೀವಿ. 4 ಹರದಾರಿ ಅಥವಾ 12 ಮೈಲಿಗಳ ಅಂತರ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗಾಗಿ ಹಕ್ಕಿ ಹಾರಾಕತೈತಿ. ಎಲ್ಲಿ ಅಂದ್ರೆ ಮೇಲೆ ಕೆಳಗೆ ಸುತ್ತ ಮುತ್ತಲು ಗಾವುದ 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 ಮುಂದೆ ಎವೆತೆರೆ ದಿಕ್ಕುವ ಹೊತ್ತಿನೊಳಗೆ. ಎಷ್ಟು ವೇಗದಲ್ಲಿ ಕಾಲ ಇದು ಹಕ್ಕಿ ಓಡಾಕತೈತಿ ಅಂತಂದ್ರೆ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗಾಗಿ. ಕಾಲನು ಕೂಡ ಹಾಗೆ 1 ಸೆಕೆಂಡ್ ಹಿಂಗೆ ಕಣ್ಣು ಮುಚ್ಚಿ ಹಿಂಗೆ ತೆಗೆದುಕೊಡ್ತಲೇ 1 ಸೆಕೆಂಡ್ ಹೋಗಿರ್ತೈತಲ್ವ. ಕಾಲನು ಹಾಗೆ ಓಡ್ತಾನೆ ಇರ್ತೈತಿ. ಇಲ್ಲಿ ಹಕ್ಕಿನೂ ಕೂಡ ಅದೇ ಕಾಲ ತಕ್ಕಂತೆ ಓಡ್ತಾ ಇದೆ. ಏನೇ ಅಂದರೆ ಎಲ್ಲೆಲ್ಲಿ ಅಂದರೆ ಸುತ್ತಮುತ್ತಲು ಮೇಲೆ ಕೆಳಗೆ. ಗಾವುದ 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 ಮುಂದೆ 4 ಹರದಾರಿ ಮುಂದೆ 4 ಹರದಾರಿ ಮುಂದೆ ಹಾಗೆ ಓಡ್ತಾ ಇದೆ. ಎವೆತೆರೆ ದಿಕ್ಕುವ ಹೊತ್ತಿನೊಳಗೆ ಕಣ್ಣು ಮುಚ್ಚಿ ಕಣ್ಣಿನ ರೆಪ್ಪೆ ಹಿಂಗೆ ಮುಚ್ಚಿ ಹಿಂಗೆ ತೆಗೆದ್ರೊಳಗಾಗಿ ಏನು ಆಗ್ತೈತಿ, ಹಕ್ಕಿ ಓಡ್ತಾ ಇದೆ ಅನ್ನುವಂಥದ್ದು. ಕಾಲ ನಿಲ್ಲುವುದಿಲ್ಲ, ಕಾಲ ಯಾರಿಗಾಗಿ ಕಾಯುವುದಿಲ್ಲ, ಕಾಲಚಕ್ರ ಯಾರಿಗಾಗಿ ಕಾಯುವುದಿಲ್ಲ. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಯಾರು ಆಗಮನ ಆಗ್ಬೋದು, ಯಾರು ನಿರ್ಗಮನ ಆಗ್ಬೋದು. ಹಾಗಾಗಿ ಕಾಲ ಯಾರಿಗಾಗಿ ಕಾಯುವುದಿಲ್ಲ. ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗನೆ ಏನೆಲ್ಲ ಆಗೋಗ್ಬಿಟ್ಟಿರ್ತದಲ್ಲ, ಹಾಗೆ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗಾಗಿನೇ ಹಕ್ಕಿ ಹಾರಾಕತೈತಿ. ಇಟ್ ಮೀನ್ಸ್ ಕಾಲ ಓಡಾಕತೈತಿ ಅನ್ನೋದನ್ನು ಕವಿ ಬಹಳ ಸುಂದರವಾಗಿ ಹೇಳ್ತಾರೆ ಮಕ್ಕಳ. ಆ ಹಾರುವಂಥ ಹಕ್ಕಿಗೆ ಯಾವ ಯಾವ ಬಣ್ಣಗಳುಂಟು, ಹೇಗಿದೆ ಅದರ ಭೌತಿಕ ಲಕ್ಷಣ ಅನ್ನೋದನ್ನು ಮುಂದಿನ ಪದದಲ್ಲಿ ಬಹಳ ಚಂದ ಹೇಳ್ತಾರೆ. ಕರಿನರೆ ಬಣ್ಣದ ಪುಚ್ಚಗಳುಂಟು. ಕರಿನರೆ ಬಣ್ಣದ, ಕರಿಯ ಬಣ್ಣಗಳುಂಟು, ಬಿಳಿಯ ಬಣ್ಣಗಳುಂಟು. ಕರಿಯ ಬಣ್ಣನೂ ಉಂಟು, ಬಿಳಿಯ ಬಣ್ಣನೂ ಉಂಟು. ಹಾಗೆಯೇ ಬಿಳಿ ಹೊಳೆ ಬಣ್ಣದ ಗರಿ ಗರಿ ಉಂಟು. ಬಿಳಿನೂ ಉಂಟು, ಹೊಳೆ ಅಂದರೆ ಯಾವುದು ಅಂತಂದರೆ ಬಿಳಿ ಬಣ್ಣದ ಬಣ್ಣಗಳು ಉಂಟು, ಹಳದಿ ಬಣ್ಣನೂ ಉಂಟು. ಅಲ್ಲಿ ಬಿಳಿ ಹೊಳೆ ಬಣ್ಣದ ಗರಿ ಗರಿ ಉಂಟು. ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ. ಕೆನ್ನ ಅಂದ್ರೆ ಕೆಂಪು, ಹೊನ್ನ ಅಂದ್ರೆ ಹಳದಿ. ಕೆನ್ನನ ಅಂದ್ರೆ ಕೆಂಪು, ಹೊನ್ನನ ಅಂದ್ರೆ ಹಳದಿ. ಬಿಳಿ ಮತ್ತೆ ಏನು ಅಂತಂದ್ರೆ ಬಿಳಿ ಬಣ್ಣನೂ ಉಂಟು, ಕರಿ ಬಣ್ಣನೂ ಉಂಟು, ಕೆಂಪು ಬಣ್ಣನೂ ಉಂಟು, ಹಳದಿ ಬಣ್ಣನೂ ಉಂಟು. ಆ ಒಂದು ಹಾರುವಂಥ ಪಕ್ಷಿಗೆ ಇವೆಲ್ಲ ಬಣ್ಣಗಳು ಉಂಟು. ಪಕ್ಕಗಳೆರಡು ಪಕ್ಕದಲ್ಲಿ ಉಂಟು, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಆ ಹಾರುವಂಥ ಪಕ್ಷಿಗೆ ಈ ಥರನಾದಂಥ ಬಣ್ಣಗಳಿವೆ. ಕರಿ ಬಣ್ಣ ಇದೆ, ಬಿಳಿ ಬಣ್ಣ ಇದೆ, ಕೆಂಪು ಬಣ್ಣ ಇದೆ, ಹಳದಿ ಬಣ್ಣ ಇದೆ. ಹಾಗೆ ನಾವು ದಿನವನ್ನು ಬೆಳಗುವಂಥ ಏನು ಮುಂಜಾನೆ ಸೂರ್ಯೋದಯವಾಗುತ್ತೆ, ಮಧ್ಯಾಹ್ನ ಬಿಸಿಲಿರುತ್ತೆ,
ಸಾಯಂಕಾಲ, ಮತ್ತೆ ಸಾಯಂಕಾಲ ಕತ್ಲಾಗುತ್ತೆ, ಕಪ್ಪಾಗುತ್ತೆ, ರಾತ್ರಿ ಆಗುತ್ತೆ, ಮತ್ತೆ ಬೆಳಗ್ಗೆ ಬೆಳಗಾಗುತ್ತೆ ಅಲ್ವಾ. ಹಾಗೆ ಜೀವನದಲ್ಲಿ ಇದು ಕೂಡ ನಮಗಿರುತ್ತೆ. ಹಾಗೆ ಹಾರುವಂಥ ಪಕ್ಷಿಗೂ ಕೂಡ ಇವೆಲ್ಲ ಭೌತಿಕ ಲಕ್ಷಣಗಳು ಇದ್ದಾವೆ. ಅದರ ರೂಪರೇಷೆಗಳು ಹೀಗಿದ್ದಾವೆ. ಏನಿದ್ದಾವೆ ಅಂದರೆ ಬಿಳಿ ಹೊಳೆ ಬಣ್ಣದ ಗರಿಗರಿ ಉಂಟು, ಕೆಣ್ಣನ ಹೊಣ್ಣನ ಬಣ್ಣ ಬಣ್ಣಗಳ ಪಕ್ಕದಲ್ಲೆರಡು ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಹೌದಾ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನುವಂಥದ್ದು. ಇಲ್ಲಿ ಬಿಳಿ ಅಂದ್ರೆ ಏನಪ್ಪ ಅಂದ್ರೆ ಶಾಂತವಾಗಿರೋದು, ಕರಿ ಅಂದ್ರೆ ಅಂಧಕಾರವಾಗಿರೋದು, ಹಳದಿ ಇದು ಒಂದು ಕೂಡ ಇದು ಕೆಂಪು, ಆಮೇಲೆ ಹಳದಿ ನಮ್ಮ ಜೀವನದಲ್ಲಿ ಬರುವಂಥ ಏರಿಳಿತಗಳು, ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟ ಸುಖಗಳು ಕೂಡ ಆ ಒಂದು ಬಣ್ಣಗಳಿಗೆ ಕವಿ ಹೋಲಿಸಿರ್ಬೋದು. ಅಥವಾ ಕವಿ ಪಕ್ಷಿ ಭೌತಿಕ ಲಕ್ಷಣವನ್ನು ಹೇಳುತ್ತಿರಬೇಕಾದ್ರೂ ಕೂಡ ಈ ಒಂದು ಅರ್ಥದಲ್ಲಿ ನಾವು ಏನು ಮಾಡ್ಬೋದು, ಇದನ್ನ ಅರ್ಥೈಸ್ಕೋಬಹುದು. ನೀಲ ಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳು ಒಡೆದವು ಅನ್ನ. ನೀಲ ಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳು ಒಡೆದವು ಅನ್ನ. ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ. ಮತ್ತೇನು ಹೇಳ್ತಾರೆ ಅಂತಂದ್ರೆ ನೀಲ ಮೇಘ ಮಂಡಲ ಸಮಬಣ್ಣ, ಆಕಾಶದ್ದು ಮೋಡಗಳು ಎರಡು ಒಂದೇ ತರನಾಗಿರುವಂಥ ಬಣ್ಣ. ನೀಲ ಮೇಘ ಮಂಡಲ ಸಮಬಣ್ಣ, ಆಕಾಶದ್ದು ಮತ್ತು ಮೋಡಗಳ ಬಣ್ಣವು ಒಂದಾಗಿದೆ. ಮುಗಿಲಿಗೆ ರೆಕ್ಕೆಗಳು ಹೊಡೆದವನ್ನ, ಹಕ್ಕಿ ಹಾರ್ತಾ ಇದೆ, ಮೇಲೆ ಹಾರ್ತಾ ಇದೆ. ಎಲ್ಲಿ ತನ್ನ ಪಟವನ್ನು ಬಿಸ್ತಾ ಇದೆ? ಮುಗಿಲಿಗೆ ಪಟಗಳನ್ನು ಬಿಸ್ತಾ ಇದೆ, ರೆಕ್ಕೆಗಳನ್ನು ಬಿಸ್ತಾ ಇದೆ. ಮುಗಿಲಿಗೆ ರೆಕ್ಕೆಗಳು ಹೊಡೆದವು ಅಣ್ಣ. ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಮುಗಿಲಿಗೆ ಆಕಾಶವಾಗಿ ಸ್ವಚ್ಛಂದವಾಗಿ ತನ್ನ ಏನಪ್ಪ ಅಂದೆಲ್ಲ ಸ್ವತಂತ್ರವಾಗಿ ಗೆರೆಯನ್ನು ಹೊಡೆದು ಹಾರಾಕದೈತಲ್ವ ಮುಗಿಲಿಗೆ, ಕೊರಳೊಳಗೆ ಎಂತಹ ಹಾರವನ್ನು ಹಾಕೊಂಡೈತಿ ಹಕ್ಕಿ ಅಂತಂದ್ರೆ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು, ನಕ್ಷತ್ರಗಳನ್ನೇ ತನ್ನ ಮಾಲೆಯನ್ನು ಮಾಡಿಕೊಂಡು, ನಕ್ಷತ್ರಗಳನ್ನೇ ತನ್ನ ಕೊರಳ ಹಾರವನ್ನಾಗಿ ಮಾಡಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ. ತನ್ನ ಎರಡು ಕಣ್ಣುಗಳನ್ನು ಏನನ್ನಾಗಿ ಮಾಡ್ಕೊಂಡೈತಿ? ಹೊಳೆಯುವಂಥ ಸೂರ್ಯ, ಬೆಳಗುವಂಥ ಚಂದ್ರನನ್ನು ತನ್ನ ಕಣ್ಣುಗಳನ್ನಾಗಿ ಮಾಡ್ಕೊಂಡೈತಿ. ಯಾವುದು ಅಂದ್ರೆ ಹಾರುವ ಹಕ್ಕಿ. ಆಕಾಶದಲ್ಲಿ ಹಾರುವಂಥ ಹಕ್ಕಿ ಏನು ಮಾಡ್ತಾ ಇದೆ ಅಂತಂದ್ರೆ ಆಕಾಶಕ್ಕೆ ಗೆರೆಯನ್ನು ಬಿಸ್ತಾ ಇದೆ. ಆಮೇಲೆ ಸೂರ್ಯಚಂದ್ರನ್ನೇ ಕಣ್ಣು ಮಾಡಿಕೊಂಡಿದೆ. ನಕ್ಷತ್ರಗಳ ಒಂದು ಪುಂಜವನ್ನು, ನಕ್ಷತ್ರ ರಾಶಿಯನ್ನೇ ತನ್ನ ಕೊರಳ ಹಾರವನ್ನಾಗಿ ಮಾಡ್ಕೊಂಡೈತಿ. ಹಾರುವಂಥ ಹಕ್ಕಿ ಎಷ್ಟು ಅದ್ಭುತವಾಗಿ ಹಾರ್ತಾ ಇದೆ ಅಂದ್ರೇನು, ಮನುಷ್ಯನ ಜೀವನದಲ್ಲಿ ಏನೆಲ್ಲ ಮಾಡ್ಬೋದು, ಎಷ್ಟೆಲ್ಲ ಸಾಧನೆಗಳನ್ನು ಮಾಡ್ಬೋದು ಅಲ್ವಾ ಅನ್ನುವಂಥದಕ್ಕಿದೆ ನಿದರ್ಶನ ಮಾಡ್ತೈತಿ. ನೀಲ ಮೇಘ ಮಂಡಲ ಸಮಬಣ್ಣ, ಭೂಮಿ ಮತ್ತು ಆಕಾಶ ಮತ್ತು ಮೋಡಗಳ ಬಣ್ಣವು ಒಂದೇ ಆಗಿದೆ. ಮುಗಿಲಿಗೆ ತನ್ನ ರೆಕ್ಕೆಗಳನ್ನು ಸ್ವಚ್ಛಂದವಾಗಿ ಹಾರಿ ಹರಿಬಿಡ್ತಾ ಇದೆ. ಚಿಕ್ಕೆಯ ಮಾಲೆಯನ್ನು ಸೆಕ್ಕಿಸಿಕೊಂಡಿದೆ. ಚಿಕ್ಕೆಯ ಮಾಲೆಯನ್ನು ಸೆಕ್ಕಿಸಿಕೊಂಡೈತಿ. ಚುಕ್ಕೆಗಳನ್ನೇ, ನಕ್ಷತ್ರಗಳ ರಾಶಿಯನ್ನೇ ತನ್ನ ಕೊರಳ ಹಾರವನ್ನಾಗಿ ಮಾಡ್ಕೊಂಡೈತಿ. ಸೂರ್ಯಚಂದ್ರನ್ನ ತನ್ನ ಕಣ್ಣುಗಳನ್ನಾಗಿ ಮಾಡ್ಕೊಂಡಂತ ಹಕ್ಕಿ ಹಾರಾಕತೈತಿ. ನೀವು ನೋಡಿರಾ? ನೀವು ಯಾರು ನೋಡಿಲ್ಲ ಅಂತ ಕೇಳಕತ್ತಾನ ಕವಿ. ಏನು ಅಂದ್ರೆ ಪ್ರಶ್ನೆ ಮಾಡಕತ್ತಾನ, ನೀವು ನೋಡಿರಾ? ಈಗೈತದು ಹಕ್ಕಿ. ಯಾವಾಗೈತಿ? ಕರಿನೆರೆ ಬಣ್ಣದ ಪುಚ್ಚುಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿ ಉಂಟು, ಕೆಣ್ಣನ ಹೊಣ್ಣನ ಬಣ್ಣ ಬಣ್ಣಗಳ ಪಕ್ಕದಲ್ಲೆರಡು ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಹಾಗೆ ಹೇಳ್ತದೆ ಅಂದ್ರೆ ನೀಲ ಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳು ಹೊಡೆದವಣ್ಣ. ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ. ಇಂಥ ಒಂದು ಹಕ್ಕಿ ಆಕಾಶದಾಗ ಹಾರಾಡಕತ್ತೈತಿ. ನೋಡಿಲ್ಲ ಅನ್ನುವಂಥದ್ದನ್ನ ನೀವು ನೋಡಿಲ್ಲ, ಹಾಗಾದ್ರೆ ನೋಡಿ ಅನ್ನುವಂಥದ್ದನ್ನ ಪ್ರಶ್ನೆಯನ್ನು ಕೇಳಿ ಉತ್ತರನ್ನು ಕೊಡಕತ್ತಾರೆ ನಮ್ಮ ಕವಿಗಳು. ಮುಂದೆ ಹಾರಾಡುವಂಥ ಹಕ್ಕಿ ಏನೆಲ್ಲ ಮಾಡ್ತೈತಿ ಅನ್ನುವಂಥದ್ದು ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ ಮಂಡಲ ಗಿಂಡಲಗಳ ಗಡಮುಕ್ಕಿ. ಹೌದಾ, ಸಣ್ಣ ನಾಣಯ ಅಹಂಕಾರ, ನಂದೇ ಸಾರ್ವಭೌಮತ್ವ ಸಾಧಿಸ್ತೀನಿ, ನಾನೇ ಎಲ್ಲವನ್ನ ಮಾಡ್ತೀನಿ ಅನ್ನುವಂತಹ ಎಷ್ಟೋ ಜನರಿಗೆ ಬುದ್ಧಿಯನ್ನು ಕಲಿಸಿದಂಥ ಈ ಹಕ್ಕಿ ಸಾಮ್ರಾಜ್ಯದ ತೆನೆ ಹೊಕ್ಕಿ. ತೆನೆಯನ್ನು ಒಕ್ಕಿ ಅಂತೆಲ್ಲ ಬೇರ್ಪಡಿಸಿ, ಹೌದಾ, ತೆನೆಯನ್ನು ಒಕ್ಕಿ ಅಂತಂದ್ರೆ ಬೇರೆ ಬೇರೆಯನ್ನ ಮಾಡುವಂತಹದ್ದು. ನೋಡ್ರಿ, ಒಕ್ಕಿ ಅಂದ್ರೆ ತೆನೆಯಿಂದ ಕಸ ಕಡ್ಡಿಯನ್ನ ಬೇರ್ಪಡಿಸಿ. ಇಲ್ಲಿ ಕಾಲ ಏನು ಮಾಡ್ತೈತೆ ಅಂದ್ರೆ ಯಾರು ಅಹಂಕಾರ ಇರ್ತಾರೋ, ಯಾರು ಸೊಕ್ಕಿರ್ತಾರೋ, ನಾನೇ ಅನ್ನುವಂಥದ್ದು ಇರ್ತಾರೋ ಅವ್ರನ್ನೆಲ್ಲ ಬೇರ್ಪಡಿಸಿ ಯಾರು ಉತ್ತಮವಾಗಿರ್ತಾರೋ ಅವ್ರಿಗೆ ಮಾತ್ರ ಅಷ್ಟೇ ಇಟ್ಕೊತೈತಿ. ನೋಡ್ರಿ, ಸಾಮ್ರಾಜ್ಯದ ತೆನೆ ಒಕ್ಕಿ ಮಂಡಲ ಗಿಂಡಲಗಳ ಗಡಮುಕ್ಕಿ. ಸಣ್ಣ ಸಾಮ್ರಾಜ್ಯಗಳದು ಸಣ್ಣ ಪುಟ್ಟ ರಾಜ್ಯಮಂತಗಳಿಗೆ ಎಲ್ಲವನ್ನ ತಿಂದು ಹಾಕಿ ತೇಲಿಸಿ ಮುಳುಗಿಸಿ ಖಂಡಗಳ ಎಷ್ಟೋ ಸಾಮ್ರಾಜ್ಯಗಳು ತೇಲ್ಕೊಂಡು ಹೋದವು. ಎಷ್ಟೋ ಸಾಮ್ರಾಜ್ಯಗಳು ಅವನತಿಯನ್ನು ಹೊಂದಿದ್ವು. ಎಷ್ಟೋ ಸಾಮ್ರಾಜ್ಯಗಳು ನಾಶವನ್ನು ಹೊಂದಿದ್ವು. ತೇಲಿಸಿ ಮುಳುಗಿಸಿ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಏನು ಮಾಡೈತಿ? ನಂದು ಎಲ್ಲವನ್ನ ನಾನು ಮಾಡಬಲ್ಲೆ, ನಾನೇ ಜಯಿಸಬಲ್ಲೆ, ನಾನೇ ಇರಬಲ್ಲೆ. ಅಹಂಕಾರದಿಂದ ಯಾರು ನಂಬಿದ್ರೋ, ಅಧಿಕಾರಶಾಹಿದಿಂದ ಯಾರು ನಂಬಿದ್ರೋ, ನಾನು ಅನ್ನುವಂಥದ್ದು ಯಾರಿಗಿತ್ತು
ಅಂಥವ್ರಿಗೆಲ್ಲರಿಗೆ ಏನು ಮಾಡ್ತು ಅಂದ್ರೆ ಕಾಲಗತಿಯೇ ಏನು ಮಾಡ್ತು ಅಂದ್ರೆ ಬುದ್ಧಿಯನ್ನು ಕಲಿಸ್ತು. ಕಾಲಗತಿ ಎಲ್ಲರಿಗೂ ಏನು ಮಾಡ್ತು? ಬುದ್ಧಿಯನ್ನು ಕಲಿಸ್ತು. ಅವರಿಗೆ ಒಂದು ಅವನತಿ ಅಥವಾ ಒಂದು ಅಂತ್ಯವನ್ನು ಹಾಡ್ತು. ಎಲ್ಲ ಎಷ್ಟೋ ಸಾಮ್ರಾಜ್ಯಗಳು ಇಲ್ಲಿ ವಿನಾಶವನ್ನು ಹೊಂದಿತು ಅನ್ನೋದನ್ನು ಕೂಡ ನೋಡ್ತೀವಿ. ಸಾಮ್ರಾಜ್ಯದ ತೆನೆ ಹೊಕ್ಕಿ ಮಂಡಲ ಗಿಂಡಲಗಳ ಗಡಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ನಾನೇ ನಂದು ಅನ್ನುವಂತಹ ಅಧಿಕಾರಶಾಹಿಗಳು ಅವ್ರದ್ದೆಲ್ಲರದು ಏನು ಮಾಡು ಅಂದ್ರೆ ನೆತ್ತಿಯನ್ನು ಕುಕ್ಕಿ ಅಂತ ಒಂದು ಹಕ್ಕಿ ಹಾರಾಟಕ್ಕೆ ಆಕಾಶದಲ್ಲಿ ನೀವು ನೋಡಿದ್ರಾ ಅನ್ನುವಂಥದ್ದನ್ನು ಮತ್ತೆ ಕವಿ ಬಹಳ ಸುಂದರವಾಗಿ ಇಲ್ಲಿ ಕೇಳ್ತಾರೆ.